ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಇವತ್ತಿನ ಸುದ್ದಿ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸುಸ್ವಾಗತ. ರಾಜ್ಯ ಸರ್ಕಾರದಲ್ಲಿ ಜಿಎಸ್ಟಿ ಅವಾಂತರ. ಕಳೆದ 11 ವರ್ಷಗಳಿಂದ ದಿಲ್ಲಿಯಲ್ಲಿ ಮೋದಿ ದರ್ಬಾರು ಶುರುವಾದಾಗಿನಿಂದ ಭಾರತದ ಪ್ರತಿಯೊಬ್ಬ ಪ್ರಜೆಯ ಜೀವನ ಶೈಲಿಯನ್ನೇ ಬದಲಿಸಿದಂತ 2 ಅತ್ಯಂತ ಪರಿಣಾಮಕಾರಿ ನಿರ್ಧಾರಗಳು ಅಂತಂದ್ರೆ, ಒಂದು ನವೆಂಬರ್ 8, 2015ರಂದು ಘೋಷಣೆ ಮಾಡಿದ ನೋಟ್ ಬ್ಯಾನ್, 500 ಮತ್ತು 1000 ರೂಪಾಯಿ ನೋಟ್ ಮೌಲ್ಯದ ನೋಟುಗಳ ಅಮಾನ್ಯೀಕರಣ. ಮತ್ತೊಂದು ಜುಲೈ 31, 2017ರಂದು ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ ನಲ್ಲಿ ನಡೆದ ಒಂದು ವಿದ್ಯುಕ್ತ ಸಮಾರಂಭದಲ್ಲಿ ಘೋಷಣೆ ಮಾಡಿದ ಜಿಎಸ್ಟಿ ತೆರಿಗೆ ವ್ಯವಸ್ಥೆ, ಸರಕು ಮತ್ತು ಸೇವಾ ತೆರಿಗೆಗಳ ವ್ಯವಸ್ಥೆ, ಅಂದ್ರೆ ರಾಷ್ಟ್ರಾದ್ಯಂತ ಏಕರೂಪ ತೆರಿಗೆ ವ್ಯವಸ್ಥೆ. ಬಹುಶಃ ಕೋವಿಡ್ ಸಂಬಂಧಿ ಲಾಕ್ಡೌನ್ ಬಿಟ್ರೆ ಇವೆರಡೂ ತೀರ್ಮಾನಗಳು ಭಾರತದ ಕಡು ಬಡವನಿಂದ ಹಿಡಿದು ಕೋಟ್ಯಾಧಿಪತಿ ಕುಬೇರವರೆಗೂ ಕೂಡ ಅವರ ಜೀವನ ಗತಿಯನ್ನೇ ಬದಲಿಸಿದಂತ 2 ತೀರ್ಮಾನಗಳು. ಅಂದಾಗ ಇವೆರಡೂ ತೀರ್ಮಾನಗಳ ಬಗ್ಗೆ ಯಥಾ ಪ್ರಕಾರ ರಾಹುಲ್ ಗಾಂಧಿಯ ಕಾಂಗ್ರೆಸ್ ಪಕ್ಷ ಮೂದಲಿಕೆ ಮಾತನಾಡಿತ್ತು. ನೋಟ್ ಬ್ಯಾನ್ ಅನ್ನ ಆರ್ಥಿಕ ದುರಂತ, ಆರ್ಥಿಕ ವಿನಾಶ ಅಂತ ಕರೆದಿದ್ರು, ಎಕನಾಮಿಕ್ ಡಿಸಾಸ್ಟರ್ ಅಂತ ಕರೆದ್ರು. ಆದ್ರೆ ಜಿಎಸ್ಟಿಯನ್ನ ಇಂಪ್ರಾಪರ್ಲಿ ಇಂಪ್ಲಿಮೆಂಟೆಡ್ ಅಂತ, ಅಂದ್ರೆ ಅಸಮರ್ಪಕವಾಗಿ ಅನುಷ್ಠಾನ ಮಾಡಿದ ಒಂದು ವ್ಯವಸ್ಥೆ ಅಂತ ಕರೆದ್ರು. ಅದೇನೇ ಇರ್ಲಿ, ಈ ನೋಟ್ ಬ್ಯಾನ್ ಅಂತಂದ್ರೆ ಅದೊಂದು ಅತ್ಯಂತ ಬಹುಶಃ ಕಳೆದ ಶತಮಾನದ ಯಾವುದೇ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರದ ಮುಖ್ಯಸ್ಥರುಗಳು ಕೈಗೊಳ್ಳಿಕ್ಕೆ ಸಾಧ್ಯವಾಗದಂತ ಒಂದು ದಿಟ್ಟ ನಿರ್ಧಾರವಾಗಿತ್ತು. ಅದು ಉತ್ತರ ಪ್ರದೇಶ ಅಂತ ದೊಡ್ಡ ರಾಜ್ಯದ ಅಸೆಂಬ್ಲಿ ಚುನಾವಣೆಗಳು ಕೇವಲ 2 ತಿಂಗಳು ಬಾಕಿ ಇದ್ದಾಗ ನರೇಂದ್ರ ಮೋದಿ ಅವರು ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ, ಯಾರಿಗೂ ಗೊತ್ತಾಗದ, ಸುದ್ದಿ ಮಾಧ್ಯಮಗಳಿಗೆ ಒಂದು ಸಣ್ಣ ಸುಳಿವು ಸಿಗದ ರೀತಿಯಲ್ಲಿ ರಾತ್ರಿ 8 ಗಂಟೆಗೆ ದೂರದರ್ಶನದ ಮೂಲಕ ಈ ನೋಟ್ ಬ್ಯಾನ್ ವ್ಯವಸ್ಥೆಯನ್ನ ಘೋಷಣೆ ಮಾಡಿದ್ರು. ಇದ್ದಕ್ಕಿದ್ದಂತೆ 500 ಮತ್ತು 1000 ರೂಪಾಯಿ ನೋಟುಗಳು ತಮ್ಮ ಚಲಾವಣೆ ಕಳ್ಕೊಂಡಿದ್ವು. ಆದ್ರೆ ಜನ ಮೇಲ್ನೋಟಕ್ಕೆ ಹೌದು, ಆರಂಭದಲ್ಲಿ ಈ ಹಳೆ ನೋಟುಗಳ ಬದಲಿಗೆ ಹೊಸ ನೋಟುಗಳನ್ನ ಬದಲಾಯಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಕೊಂಚ ತೊಂದರೆಯನ್ನು ಅನುಭವಿಸಿದ್ರು. ಯಾರು ದೊಡ್ಡ ಪ್ರಮಾಣದಲ್ಲಿ ಕಪ್ಪು ಹಣ ಸಂಗ್ರಹಣೆ ಮಾಡಿಟ್ಕೊಂಡಿದ್ರು ಅಂಥವ್ರಿಗೆ ತೊಂದರೆ ಆಯ್ತೆ ಹೊರತು ಜನಸಾಮಾನ್ಯರಿಗೆ ದೈನಂದಿನ ವೆಚ್ಚಕ್ಕೆ ಅಂತ ಹಲವು 100 ಅಥವಾ 1000 ರೂಪಾಯಿಗಳನ್ನ ಇಟ್ಕೊಂಡಿದ್ದ ಜನರಿಗೆ ಏನು ತೊಂದರೆ ಆಗ್ಲಿಲ್ಲ. ಬ್ಯಾಂಕ್ಗಳಲ್ಲಿ ಸರದಿ ಸಾಲು ನಿಂತುಬಿಟ್ಟು ತಮ್ಮ ಯಥಾಸ್ಥಿತಿ ಜೀವನವನ್ನ ಮುಂದುವರ್ಸಿದ್ರು. ಆದ್ರೆ ಜನರಿಗೆ ಅರ್ಥವಾಗದಿದ್ದು ಯಾವುದು ಅಂತಂದ್ರೆ, ಈ ನೋಟ್ ಬ್ಯಾನ್ ಅನ್ನೋದು ಕೇವಲ ಒಂದು ಏಕೈಕ ತೀರ್ಮಾನವಾಗಿರ್ಲಿಲ್ಲ, ಅದೊಂದು ಐಸೋಲೇಟೆಡ್ ಡಿಸಿಷನ್ ಆಗಿರ್ಲಿಲ್ಲ. ಅವತ್ತು ಮೋದಿ ಅವರ ಜೊತೆಗೆ ಸಾಥ್ ನೀಡಿದ್ದು ಆರ್ಥಿಕ ಸಚಿವರಾಗಿದ್ದ ಅರುಣ್ ಜೇಟ್ಲಿ, ಅತ್ಯಂತ ಅನುಭವಿ ಮತ್ತು ಆರ್ಥಿಕ ವ್ಯವಹಾರಗಳಲ್ಲಿ ಪರಿಣಿತರಾಗಿದ್ದ ಅರುಣ್ ಜೇಟ್ಲಿ ಅವರು ಕಾನೂನು ತಜ್ಞರೂ ಆಗಿದ್ರು, ಸುಪ್ರೀಂ ಕೋರ್ಟ್ ನ್ಯಾಯವಾದಿ ಆಗಿದ್ರಿಂದ ಕಾನೂನಿನ ತಿಳುವಳಿಕೆ ಕೂಡ ಇತ್ತು. ಹೀಗಾಗಿ ನೋಟ್ ಬ್ಯಾನ್ ಜೊತೆಗೆ ಮೋದಿ ಸರ್ಕಾರ 4 ಪ್ರಮುಖ ಕಾನೂನು ಬದಲಾವಣೆಗಳನ್ನ ತಂತು. ಅದರಲ್ಲಿ ಅತಿ ಮುಖ್ಯವಾದ 4 ಯಾವುದು ಅಂತಂದ್ರೆ, ಒಂದು ರೇರಾ ಆಕ್ಟ್, ಅಂದ್ರೆ ಈ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆಕ್ಟ್. ಬಹುಪಾಲು ಈ ನಗದು ಹಣದ ವ್ಯವಹಾರ ನಡೀತಾ ಇದ್ದಿದ್ದೆ ಈ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ. ಈ ಬಿಲ್ಡರ್ಗಳು, ಡೆವಲಪರ್ಗಳು ನಡೆಸ್ತಾ ಇದ್ದ ವ್ಯವಹಾರಗಳಲ್ಲಿ ಅನೇಕ ಬಾರಿ ಗ್ರಾಹಕರಿಗೆ ವಂಚನೆ ಆಗ್ತಾ ಇತ್ತು, ಗ್ರಾಹಕರ ಶೋಷಣೆ ಆಗ್ತಾ ಇತ್ತು, ಸುಲಿಗೆ ಆಗ್ತಾ ಇತ್ತು. ಹೀಗಾಗಿ ಅವರು ಮೊಟ್ಟ ಮೊದಲು ಕಡಿವಾಣ ಹಾಕಿದ್ದು ಈ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ. ರೇರಾ ಆಕ್ಟ್ ಬಂತು. ಅದಾದ ನಂತರ ಮನಿ ಲಾಂಡ್ರಿಂಗ್ ಆಕ್ಟ್ ಗೆ ತಿದ್ದುಪಡಿ ತಂದ್ರು. ಅಂದ್ರೆ ಹವಾಲಾ ಹಣ ಚಲಾವಣೆ ನಡೀತಾ ಇತ್ತು, ಕೋಟ್ಯಂತರ ರೂಪಾಯಿ ಹಣ, ಈ ಅನಧಿಕೃತ ಅಕ್ರಮ ಹಣ ಚಲಾವಣೆ ನಗದು ಹಣ ಚಲಾವಣೆ ನಡೀತಾ ಇತ್ತು. ಅದಕ್ಕೆ ಕಡಿವಾಣ ಹಾಕೋ ಒಂದು ಕಾನೂನು ಇತ್ತು. ಅದಕ್ಕೆ ಇನ್ನೂ ಕಠಿಣವಾದ ತಿದ್ದುಪಡಿಗಳನ್ನು ತಂದ್ರು, ಅಮೆಂಡ್ಮೆಂಟ್ ಟು PML ಆಕ್ಟ್. ಅದ್ರ ಜೊತೆಗೆ ಬೇನಾಮಿ ಪ್ರಾಪರ್ಟೀಸ್ ರೆಗ್ಯುಲೇಷನ್ ಆಕ್ಟ್, ಬೇನಾಮಿ ಆಸ್ತಿಗಳ ನಿಯಂತ್ರಣ ಕಾಯ್ದೆಯನ್ನ ತಂದ್ರು. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಬೇನಾಮಿ ಪಾಸ್ತಿಗಳನ್ನ ಹೊಂದಿದ್ದ ಉದ್ಯಮಿದಾರರು, ವ್ಯಾಪಾರಸ್ಥರು ಮತ್ತು ರಾಜಕಾರಣಿಗಳಿಗೂ ಕೂಡ ಒಂದು ನಿಯಂತ್ರಣ ಹೇರೋಕೆ ಸರ್ಕಾರಕ್ಕೆ ಅಧಿಕಾರ ಸಿಕ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಬ್ಯಾಂಕ್ರಪ್ಸಿ ಅಂಡ್ ಇನ್ಸಾಲ್ವೆನ್ಸಿ ಕೋಡ್. ಯಾವ ಉದ್ಯಮಿದಾರರು ಮತ್ತು ಸೆಲೆಬ್ರಿಟಿ ವ್ಯಾಪಾರಿಗಳೆಲ್ಲ 1000 ಕೋಟಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲ ಪಡ್ಕೊಂಡ್ಬಿಟ್ಟು ವಂಚನೆ ಮಾಡಿದ್ರು, ಅವರೆಲ್ಲ ದೇಶದಿಂದ ಪರಾರಿಯಾಗುವಂತ ಸ್ಥಿತಿ ನಿರ್ಮಾಣವಾಯಿತು. ಈ ಬ್ಯಾಂಕ್ರಪ್ಸಿ ಮತ್ತು ಇನ್ಸಾಲ್ವೆನ್ಸಿ ಕೋಡ್ ಬಂದ ನಂತರ ವಿಜಯ್ ಮಲ್ಯ, ಮೆಹುಲ್ ಚೋಕ್ಸಿ, ಲಲಿತ್ ಮೋದಿ ಮುಂತಾದವರೆಲ್ಲ ದೇಶ ಭ್ರಷ್ಟರಾಗಿ ವಿದೇಶಗಳಲ್ಲಿ ಆಶ್ರಯ ಪಡ್ಕೊಳ್ಳೋ ಹಾಗಾಯ್ತು. ಅವರನ್ನ
ವಾಪಸ್ ತಂದು ಕಾನೂನಿನ ಕಟಕಟೆಯಲ್ಲಿ ನಿಲ್ಲಿಸುವ ಪ್ರಕ್ರಿಯೆ ಈಗಾಗಲೇ ಅಂತಿಮ ಘಟ್ಟಕ್ಕೆ ಬಂದಿದೆ. ಇದರ ಪರಿಣಾಮ ಏನಾಯ್ತು ಅಂತಂದ್ರೆ ಜನಸಾಮಾನ್ಯರೆಲ್ಲರೂ ಕೂಡ ನಗದು ಹಣ ವ್ಯವಹಾರ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಯೋಚನೆ ಮಾಡುವ ಹಾಗಾಯ್ತು. ಬಹುಪಾಲು ಆಸ್ತಿ ಪಾಸ್ತಿ ವ್ಯವಹಾರಗಳಲ್ಲಿ ಚೆಕ್ ಮೂಲಕವೇ ವಹಿವಾಟು ನಡೆಸುವಂತ ಒಂದು 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 ಅಭ್ಯಾಸವನ್ನೇ ಮಾಡ್ಕೊಳ್ಳಂಗಾಯ್ತು. ಜನ ಕಪ್ಪು ಹಣದ ವಹಿವಾಟಿನ ಬಗ್ಗೆ ಸ್ವಲ್ಪ ಮಟ್ಟಿಗೆ ಭಯ ಮತ್ತು ಜಾಗೃತಿಯನ್ನು ಮೂಡಿಸ್ಕೊಳ್ಳಿಕ್ಕೆ ಅನುಕೂಲವಾಯಿತು. ನೋಟ್ ಬ್ಯಾನ್ ನಂತರ ಬಂದ ಅತ್ಯಂತ ಪರಿಣಾಮಕಾರಿ ಬದಲಾವಣೆ ಯಾವುದು ಅಂತಂದ್ರೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ಮಟ್ಟದ ಉದ್ಯಮದಾರರವರೆಗೂ ಕೂಡ UPI ಪೇಮೆಂಟ್ ವ್ಯವಸ್ಥೆ, ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಬಂತು. ಸ್ಕ್ಯಾನರ್ ಮೂಲಕ ಪಾವತಿ ಮಾಡೋ ವ್ಯವಸ್ಥೆ ಬಂತು. ಫೋನ್ ಪೇ, ಗೂಗಲ್ ಪೇ ಇತ್ಯಾದಿ ಪರ್ಯಾಯ ವ್ಯವಸ್ಥೆಗಳು ಬಂದ ಮೇಲೆ ಯಾರಾದ್ರೂ ಪೇಟೆಗೆ ಸಣ್ಣ ಪುಟ್ಟ ಖರೀದಿಗೆ ಹೋದಾಗ್ಲೂ ಕೂಡ ನಗದು ಕ್ಯಾಶ್ ಇಟ್ಕೊಳ್ಳೋ ಅಗತ್ಯವೇ ಬೀಳ್ತಾ ಇರಲಿಲ್ಲ. ನಾವೆಲ್ಲರೂ ಕೂಡ ಫೋನ್ ಮೂಲಕನೇ ವ್ಯವಹರಿಸ್ತಾ ಇದ್ವಿ. ಬೀದಿ ಬದಿಯ ತರಕಾರಿ ಮತ್ತು ಹೂ ಮಾರಾಟಗಾರರಿಂದ ಹಿಡಿದು ದೊಡ್ಡ ಪ್ರಮಾಣದಲ್ಲಿ ಹೋಟೆಲ್ ಉದ್ಯಮ ಮತ್ತಿತರ ಉದ್ಯಮದಾರರು ಎಲ್ಲರೂ ಕೂಡ GST ಈ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯಿಂದಾಗಿ ತೆರಿಗೆ ವಂಚನೆ ಕಠಿಣವಾಗ್ತಾ ಬಂತು. ಅಂದ್ರೆ ಒಂದು 10 ರೂಪಾಯಿ ಒಂದು ತರಕಾರಿ ಖರೀದಿ ಮಾಡಿದ್ರು ಕೂಡ ಅದು ಲೆಕ್ಕ ಬಿಡುವ ವ್ಯವಸ್ಥೆ ಬಂತು. ಅಂದ್ರೆ ಜನಸಾಮಾನ್ಯರ ದೈನಂದಿನ ಆರ್ಥಿಕ ವ್ಯವಹಾರಗಳಲ್ಲೂ ಕೂಡ ಒಂದು ಪಾರದರ್ಶಕತೆ ಇರುವಂತಹ ಒಂದು ಅಗಾಧ ಪ್ರಯತ್ನವಾಗಿತ್ತು. ಇವತ್ತು ಪ್ರಪಂಚದ ಅತಿ ದೊಡ್ಡ ಡಿಜಿಟಲ್ ಪಾವತಿ ವ್ಯವಸ್ಥೆ ಇರೋದೇ ಭಾರತದಲ್ಲಿ ಅನ್ನೋ ಒಂದು ಹೆಗ್ಗಳಿಕೆ ಕಳೆದ 8-9 ವರ್ಷಗಳಿಂದ ನಮ್ಮ ಭಾರತಕ್ಕೆ ದೊರಕಿದೆ. ಇಂಥ ಒಂದು ತೀವ್ರಗಾಮಿ ಬದಲಾವಣೆ ತಂದ ಮೋದಿಯವರು ಅದರ ನಂತರ ಹಿಂದಿನ ನಿಕಟಪೂರ್ವ ಪ್ರಧಾನಮಂತ್ರಿ ಮತ್ತು ಆರ್ಥಿಕ ತಜ್ಞ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಮಿದುಳಿನ ಕೂಸಾಗಿತ್ತು. ಅವರ ಬ್ರೈನ್ ಚೈಲ್ಡ್ ಆಗಿತ್ತು ಈ GST ವ್ಯವಸ್ಥೆ, ಏಕರೂಪ ತೆರಿಗೆ ವ್ಯವಸ್ಥೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ವಿವಿಧ ರೀತಿಯ ಹಲವಾರು ತೆರಿಗೆಗಳನ್ನು ಹೇರಿ ಒಂದು ಸಂಕೀರ್ಣ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ರು. ಅದರ ಜೊತೆಗೆ ತೆರಿಗೆ ಸಂಗ್ರಹಣೆ ಮತ್ತು ತೆರಿಗೆ ವಂಚನೆ ಇವೆರಡೂ ಪರಸ್ಪರ ಪೂರಕವಾಗಿರೋ ರೀತಿಯಲ್ಲಿ ಈ ತೆರಿಗೆ ಇಲಾಖೆಗಳ ನೌಕರಶಾಹಿ ತನಗೆ ಲಾಭವಾಗುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿತ್ತು. ಅದು ಅಧಿಕಾರಸ್ಥ ರಾಜಕಾರಣಿಗಳು ಕೂಡ ಅದು ಅನುಕೂಲಕರವಾಗಿತ್ತು, ಲಾಭದಾಯಕವಾಗಿತ್ತು. ಹೀಗೆ ನೌಕರಶಾಹಿ, ಅಧಿಕಾರಶಾಹಿ ಮತ್ತು ರಾಜಕಾರಣಿಗಳು ಎಲ್ಲರೂ ಸೇರಿ ರೂಪಿಸಿದ್ದ ಈ ವ್ಯವಸ್ಥೆಯಲ್ಲಿ ಈ GST ತೆರಿಗೆ ವ್ಯವಸ್ಥೆ ಬಂದ ನಂತರ ತೆರಿಗೆ ಸಂಗ್ರಹಣೆ ಪ್ರಮಾಣ ಜಾಸ್ತಿ ಆಯ್ತು, ತೆರಿಗೆ ವಂಚನೆಯ ಪ್ರಮಾಣ ಕೂಡ ಗಣನೀಯ ರೀತಿಯಲ್ಲಿ ಕಡಿಮೆ ಆಗ್ತಾ ಬಂತು. ಇದಕ್ಕೋಸ್ಕರವೇ ರಾಷ್ಟ್ರ ಮಟ್ಟದಲ್ಲಿ GST ಕೌನ್ಸಿಲ್, GST ಮಂಡಳಿಯನ್ನ, GST ರಾಷ್ಟ್ರೀಯ ಮಂಡಳಿಯನ್ನ ಕಾರ್ಯಕಾರಿ ಮಂಡಳಿ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಕರೆದ್ರು. ಅದರ ಸ್ಥಾಪನೆ ಆಯ್ತು. ಒಂದು ವೈಧಾನಿಕ ವ್ಯವಸ್ಥೆ ಬಂತು. ಅದರಲ್ಲಿ ಎಲ್ಲ ರಾಜ್ಯದ ಆರ್ಥಿಕ ಸಚಿವರುಗಳು ಅದಕ್ಕೆ ಸದಸ್ಯರಾಗ್ತಾ ಇದ್ರು. ಆಮೇಲೆ ರೊಟೇಷನ್, ದುಂಡಾವರ್ತಿ ಆಧಾರದ ಮೇಲೆ ಒಬ್ಬರಾದ್ಮೇಲೆ ಒಬ್ಬರಂತೆ ವಿವಿಧ ರಾಜ್ಯದ ಆರ್ಥಿಕ ಸಚಿವರೇ ಅದಕ್ಕೆ ಅಧ್ಯಕ್ಷ ಆಗ್ತಾ ಇದ್ರು. 3 ತಿಂಗಳಿಗೊಮ್ಮೆ ಸಭೆ ನಡೆಸುವಂತ ಈ ವ್ಯವಸ್ಥೆಯಲ್ಲಿ, ಈ ರಾಷ್ಟ್ರೀಯ ಮಂಡಳಿ, GST ರಾಷ್ಟ್ರೀಯ ಮಂಡಳಿಯಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳೋದು ಪ್ರತಿಯೊಬ್ಬ ಆರ್ಥಿಕ ಸಚಿವರ ಕರ್ತವ್ಯವಾಗಿತ್ತು. ತನ್ಮೂಲಕ ಇಡೀ ರಾಷ್ಟ್ರಾದ್ಯಂತ ಏಕರೂಪ ತೆರಿಗೆ ವ್ಯವಸ್ಥೆ ಅನುಷ್ಠಾನದಲ್ಲಿ ಕೆಲವು ಸ್ಥೂಲ ರೂಪದ ಬದಲಾವಣೆಗಳು, ಅಂದ್ರೆ ಗ್ರಾಹಕರಿಂದ ಮತ್ತು ಜನಸಾಮಾನ್ಯರಿಂದ ಅವರಿಂದ ಕುಂದುಕೊರತೆಗಳನ್ನ ಆಲಿಸ್ಬಿಟ್ಟು ಸೂಕ್ತವಾದ ಒಂದು ಜನಸ್ನೇಹಿ ತೆರಿಗೆ ವ್ಯವಸ್ಥೆಯನ್ನು ತರೋ ಒಂದು ಪ್ರಯತ್ನ ನಡೀತಾ ಇತ್ತು. ವಿಪರ್ಯಾಸ ಅಂತಂದ್ರೆ ಆವತ್ತಿಂದ ಇವತ್ತಿನವರೆಗೂ 2013ರಿಂದನೇ ಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರಾಗಿ ಮುಂದುವರೆದಿರೋ ಸಿದ್ದರಾಮಯ್ಯನವರು ಮಾತ್ರ ಯಾವತ್ತೂ ಕೂಡ ಈ GST ರಾಷ್ಟ್ರೀಯ ಮಂಡಳಿ ಸಭೆಗಳಿಗೆ ಹೋಗ್ಲೇ ಇಲ್ಲ. ತಮ್ಮ ಬದಲು ಪ್ರತಿ ಬಾರಿ ಮಂತ್ರಿ ಕೃಷ್ಣ ಬೈರೇಗೌಡರನ್ನ ತಮ್ಮ ಪ್ರತಿನಿಧಿಯಾಗಿ ಕಳಿಸ್ತಾ ಇದ್ರು. ಹಿಂದಿನ ಬಿಜೆಪಿ ಸರ್ಕಾರದಲ್ಲೂ ಅಷ್ಟೇ ಯಡಿಯೂರಪ್ಪನವ್ರ ಬದಲು ಬಸವರಾಜ ಬೊಮ್ಮಾಯಿ ಅವರು ಹೋಗ್ತಾ ಇದ್ರು. ಬಟ್ ಮುಂದೆ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿ ಮತ್ತು ಆರ್ಥಿಕ ಸಚಿವರಾದಾಗ ಸ್ವತಃ ತಾವೇ ಹೋಗ್ತಾ ಇದ್ರು. ಹೀಗೆ ಇಡೀ ರಾಷ್ಟ್ರಾದ್ಯಂತ ಒಂದು ಜನಸ್ನೇಹಿ ತೆರಿಗೆ ವ್ಯವಸ್ಥೆಯನ್ನು ರೂಪಿಸುವಂತ ಒಂದು ಅವಕಾಶ ಇರುವಾಗ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸುಮಾರು 14 ಬಜೆಟ್ ಮಂಡಿಸಲು ದಾಖಲೆ ಮಾಡಿರೋ ಸಿದ್ದರಾಮಯ್ಯನವರು ಅದಕ್ಕೆ ಬಹಿಷ್ಕಾರ ಹಾಕ್ತಾ ಬಂದ್ರು, ದೂರ ಉಳಿತಾ ಬಂದ್ರು. ಇವತ್ತಿನ ಜನಸಾಮಾನ್ಯರು ಮತ್ತು ಸಣ್ಣ ಪುಟ್ಟ ವ್ಯಾಪಾರಿಗಳ ಇವತ್ತು ಕೂಗೇನೆದ್ದು ಬಿಟ್ಟಿದೆ ನೋಡಿ. ಕರ್ನಾಟಕದ ವಾಣಿಜ್ಯ ತೆರಿಗೆ ಇಲಾಖೆ ಅದರ ಪೂರ್ವ ಚರಿತ್ರೆ ಎಲ್ರಿಗೂ ಗೊತ್ತು. ಆಗಾಗ್ಗೆ ಕೆಲವು ದಕ್ಷ ಪ್ರಾಮಾಣಿಕ IAS ಅಧಿಕಾರಿಗಳೆಲ್ಲ ಆಯುಕ್ತರಾಗಿ ಬರ್ತಾರೆ, ಜಂಟಿ ಆಯುಕ್ತರಾಗಿ ಅಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ಅವರ ಅಧಿಕಾರಾವಧಿ ತಾತ್ಕಾಲಿಕ. ಒಬ್ಬೊಬ್ಬ ಕಟ್ಟುನಿಟ್ಟ ಅಧಿಕಾರಿ ಬಂದಾಗ ಮೇಲ್ನೋಟಕ್ಕೆ ಸ್ವಲ್ಪ ಶಿಸ್ತು ಮತ್ತು ಪಾರದರ್ಶಕತೆ ಬಂದಂಗೆ ಕಾಣುತ್ತೆ. ಉಳಿದಂತೆ ಆ ತೆರಿಗೆ ಇಲಾಖೆಯನ್ನು ನಿಯಂತ್ರಿಸುವವರೆಲ್ಲ ಅಲ್ಲಿರೋ ಕಾಯಂ ನೌಕರಶಾಹಿ, ಆ ತೆರಿಗೆ ಇಲಾಖೆಯಲ್ಲೇ ಬೇರ್ ಬಿಟ್ಟಿರುವಂತಹ ನೌಕರಶಾಹಿ.
ಅವರು ಚಾಪೆ ಕೆಳಗೆ ತೂರ್ಲಿಕ್ಕೆ ಆಗದೆ ಇದ್ರೆ ರಂಗೋಲಿ ಕೆಳಗೆ ತೂರ್ಕೊಳ್ಳುತ್ತ ವ್ಯವಸ್ಥೆಯನ್ನು ರೂಪಿಸ್ಕೊಂಡ್ಬಿಟ್ಟಿದ್ದಾರೆ. ವಿವಿಧ ದರ್ಜೆಯ ವ್ಯಾಪಾರಿಗಳ ಜೊತೆಗೆ ಒಂದು ಅನಧಿಕೃತ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟು ಅವರಿಗೆಲ್ಲ ತೆರಿಗೆ ವಂಚನೆಯ ಮಾರ್ಗಗಳನ್ನು ಹೇಳ್ಕೊಡೋರು ಇವರು. ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಬಂದ ನಂತರ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಬಹುಶಃ ಅವ್ರಿಗೆ ಕಲ್ಪನೆ ಇರಲಿಲ್ಲ ಅಂತ ಕಾಣುತ್ತೆ. ತಾವು ಸ್ಕ್ಯಾನರ್ ಮೂಲಕ ಸ್ವೀಕರಿಸೋ 5 ಅಥವಾ 10 ರೂಪಾಯಿ ಕೂಡ ತಕ್ಷಣ ಅವರ ಬ್ಯಾಂಕ್ ಖಾತೆಯಲ್ಲಿ ದಾಖಲಾಗ್ತಾ ಇರುತ್ತೆ. ಇನ್ನು ಮುಂದೆ ತಾವು ಸಂಪಾದಿಸುವ ವರಮಾನವನ್ನ ಬಚ್ಚಿಡ್ಲಿಕ್ಕೆ ಆಗಲಿಲ್ಲ, ವರಮಾನದ ಪ್ರಮಾಣವನ್ನ ಬಚ್ಚಿಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಅವ್ರಿಗೆ ಅರ್ಥವೇ ಆಗಿರಲಿಲ್ಲ ಅಂತ ಕಾಣುತ್ತೆ. ಜೊತೆಗೆ ಈ GST ತೆರಿಗೆ ವ್ಯವಸ್ಥೆ ಜಾರಿಗೆ ಬಂದು ಆಗ್ಲಿ 8 ವರ್ಷಗಳಾಗ್ತಾ ಬಂದ್ರು ಕೂಡ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಇಷ್ಟೊತ್ತಿಗಾಗಲೇ ಎಲ್ಲ ದರ್ಜೆಯ ವ್ಯಾಪಾರಿಗಳು, ಅದರಲ್ಲೂ ಅನಕ್ಷರಸ್ಥರು ಮತ್ತು ಅರೆಶಿಕ್ಷಿತರಾಗಿರೋ ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಪೆಟ್ಟಿ ಅಂಗಡಿ ವ್ಯಾಪಾರಿಗಳಿಗೆ ಮೊದಲೇ ಜಾಗೃತಿ ಮೂಡಿಸ್ತಾ ಬರ್ಬೇಕಾಗಿತ್ತು. ನಿಮ್ಮ ವಾರ್ಷಿಕ ಟರ್ನ್ ಓವರ್ ಎಷ್ಟಿದೆ ಅಂತ, ವ್ಯಾಪಾರದ ಪ್ರಮಾಣ ಎಷ್ಟಿದೆ ಅಂತ ನೀವು ಮೊದಲೇ ನಮಗೆ ಲೆಕ್ಕ ಕೊಡಿ. 20 ಲಕ್ಷಕ್ಕಿಂತ ಜಾಸ್ತಿ ಇದ್ದಾಗ ನೀವು GST ತೆರಿಗೆ ವ್ಯವಸ್ಥೆಯಲ್ಲಿ ನೋಂದಣಿ ಮಾಡಲೇಬೇಕಾಗುತ್ತೆ. ತೆರಿಗೆದಾರರು ಅಂತ ಬಂದ್ಬಿಡುತ್ತೆ. ಆಮೇಲೆ ನಿಮ್ಮ ವ್ಯಾಪಾರದ ವಹಿವಾಟಿನ ಪ್ರಮಾಣ 40 ಲಕ್ಷ ದಾಟಿದಾಗ ನೀವು GST ಅನ್ನ ಕಡ್ಡಾಯವಾಗಿ ಪಾವತಿ ಮಾಡಲೇಬೇಕಾಗಿತ್ತು ಅನ್ನೋ ಜಾಗೃತಿಯನ್ನ ಮೂಡಿಸ್ಬೇಕಾಗಿತ್ತು. ಆಮೇಲೆ ಯಾರ್ಯಾರು ಈ ಭಾರಿ ಪ್ರಮಾಣದ ವಹಿವಾಟನ್ನು ಇಟ್ಕೊಂಡಿದ್ರು ಅವರನ್ನ ಗುರ್ಸೋ ಕೆಲಸ ಯಾವತ್ತೂ ಆಗ್ಬೇಕಾಗಿತ್ತು. ಕಳೆದ 3 ವರ್ಷಗಳಿಂದ ಸುಮ್ಮನಿದ್ದ ಅಧಿಕಾರಿಗಳು ಇದ್ದಕ್ಕಿದ್ದಂತೆ ಇವಾಗ ಪತ್ತೆ ಮಾಡ್ಬಿಟ್ರಂತೆ. ರಾಜ್ಯಾದ್ಯಂತ ಸುಮಾರು 5,600 ಜನ ಇಂತ ಸಣ್ಣ ಪುಟ್ಟ ವ್ಯಾಪಾರಿಗಳೆಲ್ಲ ತೆರಿಗೆ ವಂಚನೆ ಮಾಡ್ತಾ ಬಂದಿದ್ದಾರಂತೆ. ಅವ್ರಿಗೆಲ್ಲ ಈಗ ನೀವು ಕಳೆದ 3 ವರ್ಷಗಳಿಂದ ತೆರಿಗೆ ವಂಚನೆ ಮಾಡಿದ್ದೀರಿ, ಅದರಿಂದ ದಂಡ ಸಮೇತ ಪೆನಾಲ್ಟಿ ಸಮೇತ ನೀವು ಪಾವತಿ ಮಾಡಿ ಅಂತಂದ್ಬಿಟ್ಟು ಲಕ್ಷಗಟ್ಲೆ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದೀರಾ ಅಂತ ಅವ್ರಿಗೆ ದಂಡ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಈ ಬಗ್ಗೆ ನೋಟಿಸ್ ಜಾರಿ ಮಾಡಿದ್ರಂತ ದಿಢೀರ್ನ ವಿಚಲಿತರಾಗಿರೋ ಈ ಸಣ್ಣ ಪುಟ್ಟ ವ್ಯಾಪಾರಿಗಳ ವರ್ಗ ಇವತ್ತು ಪ್ರತಿಭಟನೆಯ ಹಾದಿಗಿಳಿದಿದ್ದಾರೆ. ಇದು ರಾಜ್ಯ ಸರ್ಕಾರದ ದಕ್ಷತೆ ಮತ್ತು ಕಾರ್ಯಕ್ಷಮತೆ ಯಾವ ಮಟ್ಟಕ್ಕಿದೆ. ಏಕಾಏಕಿ ಹೀಗೆ ಸಣ್ಣ ಪುಟ್ಟ ವ್ಯಾಪಾರಿಗಳ ಬದುಕಿಗೆ ಸಂಚಕಾರ ತರುವಂತ ವಾತಾವರಣವನ್ನ ಯಾಕೆ ನಿರ್ಮಾಣ ಮಾಡಿದ್ರು? ಇದಕ್ಕೆ ಮೊದಲಿಂದನೂ ಒಂದು ಪಾರದರ್ಶಕತೆ ತರೋ ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಕಷ್ಟವಾಗ್ತಾ ಇರ್ಲಿಲ್ಲ. ಅವರು ಸ್ವಲ್ಪ ಎಚ್ಚರದಿಂದ ತಮ್ಮ ವಹಿವಾಟನ್ನ ನಡೆಸ್ತಾ ಇದ್ರು. ಇವಾಗ ಏಕಾಏಕಿ ಅವರು ಪ್ರತಿಭಟನೆ, ಸಾಂಕೇತಿಕ ಪ್ರತಿಭಟನೆ ರೂಪದಲ್ಲಿ ಅನೇಕರು ಕೂಡ ಸ್ಕ್ಯಾನರ್ಗಳನ್ನ ತೆಗೆದಿಟ್ಬಿಟ್ಟು ಇದ್ದಕ್ಕಿದ್ದ ನಗದು ಹಣ ಕೊಡಿ ಅಂತ ಗ್ರಾಹಕರಿಗೆ ಕೇಳ್ತಾರೆ. ಇವತ್ತು ಯಾರೂ ಕೂಡ ಮನೆಯಲ್ಲಿ ನಗದು ಹಣವನ್ನ ಇಟ್ಕೊಳ್ತಾ ಇಲ್ಲ. ಈ UPI ಪೇಮೆಂಟ್ ವ್ಯವಸ್ಥೆ ಬಂದಾಗಿಂದ, ಅಂದ್ರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್, ಈ ಡಿಜಿಟಲ್ ಪಾವತಿ ವ್ಯವಸ್ಥೆ ಬಂದಾಗಿಂದ ಯಾರು ಕೂಡ ಪೇಟೆಗೆ ಹೋದಾಗ ಪರ್ಸಲ್ಲಿ ನಗದು ಹಣವನ್ನ ಇಟ್ಕೊಂಡಿರೋದಿಲ್ಲ. ಸುಲಭವಾಗಿ ವ್ಯಾಪಾರ ಮಾಡ್ಬಿಟ್ಟು ಬರ್ತಾ ಇದ್ರು. ಅದರಲ್ಲಿ ಪಾರದರ್ಶಕತೆ ಇರ್ತಾ ಇತ್ತು. ರಸೀದಿ ಪಡೆಯುವ ಅಗತ್ಯ ಕೂಡ ಇರ್ತಾ ಇರಲಿಲ್ಲ. ಯಾಕಂದ್ರೆ ಫೋನ್ ನಲ್ಲಿ ದಾಖಲಾಗ್ತಾ ಇತ್ತು ನಿಮ್ಮ ವಹಿವಾಟಿನ ಪ್ರಮಾಣ ಎಷ್ಟು ಅಂತಂದ್ಬಿಟ್ಟು. ಅದೇ ರೀತಿ ವ್ಯಾಪಾರಿಗಳು ಕೂಡ ಪ್ರತ್ಯೇಕ ಲೆಕ್ಕದ ಪುಸ್ತಕ ಇಡುವ ಅಗತ್ಯ ಇರಲಿಲ್ಲ. ಲೆಕ್ಕ ಇಡ್ತಿದ್ರು, ಆದ್ರೆ ಅದು ಆಟೋಮ್ಯಾಟಿಕ್ ಆಗಿ ಡಿಜಿಟಲ್ ಯಂತ್ರದ ಮೂಲಕ, ಕಂಪ್ಯೂಟರ್ಗಳ ಮೂಲಕ ಅವರ ಬ್ಯಾಂಕ್ ಖಾತೆಯಲ್ಲಿ ದಾಖಲಾಗ್ತಾ ಇತ್ತು. ಈ ದಾಖಲೀಕರಣದ ವ್ಯವಸ್ಥೆಗೆ ಹೊಂದ್ಕೊಳ್ಳಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಿತ್ತು. ಈಗಾಗಲೇ 8 ವರ್ಷಗಳ ನಂತರವೂ ಕೂಡ ಕರ್ನಾಟಕದಲ್ಲಿ ತೆರಿಗೆ ಸಂಗ್ರಹಣೆ ವ್ಯವಸ್ಥೆ ಈ ರೀತಿ ಅತಂತ್ರದಲ್ಲಿದೆ ಅಂತಂದ್ರೆ ಇದು ನಮ್ಮ ರಾಜಕೀಯ ವ್ಯವಸ್ಥೆಗೆ ಕನ್ನಡಿ ಹಿಡಿದಂತಿದೆ. ನಮ್ಮ ಆಡಳಿತಗಾರರ ಕಾರ್ಯಕ್ಷಮತೆ ಮತ್ತು ದಕ್ಷತೆಗೆ ಕನ್ನಡಿ ಹಿಡಿದಂತಿದೆ. ಅದೇನೇ ಇರಲಿ, ಬೆಂಕಿ ಹತ್ತಿದಾಗ ಬಾವಿ ತೋಡೋ ರೀತಿಯಲ್ಲಿ ಈಗಾಗಲೇ ಸಣ್ಣ ಪುಟ್ಟ ವ್ಯಾಪಾರಿಗಳ ವಿವಿಧ ಸಂಘಟನೆಗಳು ನಾಳೆ ನಾಡಿದ್ದು ಚಳುವಳಿ ಶುರು ಮಾಡ್ತೇವೆ ಅಂತ ಘೋಷಣೆ ಮಾಡಿದ್ಮೇಲೆ ಇವತ್ತು ಮಧ್ಯಾಹ್ನ ತಮ್ಮ ಗೃಹ ಕಚೇರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರ ಪ್ರತಿನಿಧಿಗಳ ಸಭೆ ಕರೆದಿದ್ದಾರೆ. ಬಹುಶಃ ಈ ಸಭೆಯಲ್ಲಿ ಈ ಸಮಸ್ಯೆ ಇತ್ಯರ್ಥ ಆಗ್ಬೋದು ಅಂತ ಕಾಣುತ್ತೆ. ಏನೇ ಇರಲಿ, ಮಾತೆತ್ತೇರಿ ಇದನ್ನ ಕೇಂದ್ರ ಸರ್ಕಾರದ ಕಡೆ ಬೆರಳು ತೋರಿಸೋ ಒಂದು ಪ್ರಯತ್ನ ಮಾಡಿದ್ರು ಮುಖ್ಯಮಂತ್ರಿಗಳು. ಸರಿ, ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನೇ ಇದ್ರು ಕೂಡ GST ರಾಷ್ಟ್ರೀಯ ಮಂಡಳಿಯಲ್ಲಿ ಕೆಲವು ಸ್ಥೂಲವಾದ ತೀರ್ಮಾನಗಳನ್ನು ಕೈಗೊಂಡ್ಬಿಟ್ಟು ಆದಷ್ಟು ವಿವಿಧ ರಾಜ್ಯಗಳಿಂದ ಸಂಗ್ರಹಿಸಲಾದ ಕುಂದುಕೊರತೆಗಳ ಪಟ್ಟಿಗಳನ್ನು ಆಧರಿಸ್ಬಿಟ್ಟು ಯಾವ್ಯಾವ ವಸ್ತುಗಳು ಮತ್ತು ಸೇವೆಗಳಿಗೆ ತೆರಿಗೆ ಹೆಚ್ಚಳ ಮಾಡಬೇಕು, ತೆರಿಗೆ ಕಡಿಮೆ ಮಾಡಬೇಕು ಮತ್ತು ತೆರಿಗೆ ವ್ಯವಸ್ಥೆಯಲ್ಲಿ ಯಾವ ರೀತಿ ಸುಧಾರಣೆ ತರಬೇಕು ಅನ್ನೋದು ಮಾತ್ರ ಅಲ್ಲಿ ಕೇಂದ್ರ ಸರ್ಕಾರಕ್ಕಿರೋ ಜವಾಬ್ದಾರಿ. ಏಕರೂಪ ತೆರಿಗೆ ವ್ಯವಸ್ಥೆಯ ಅನುಷ್ಠಾನ ಜವಾಬ್ದಾರಿ ಏನೇ ಇದ್ರೂ ಕೂಡ ರಾಜ್ಯ ಸರ್ಕಾರಕ್ಕಿತ್ತು. ರಾಜ್ಯ ಸರ್ಕಾರಗಳು ಒಂದು ದಕ್ಷ ಪ್ರಾಮಾಣಿಕ ಆಡಳಿತ ವ್ಯವಸ್ಥೆಯನ್ನ ನಿರ್ವಹಿಸ್ತಾ ಇದ್ದಾಗ ಯಾರು ಕೂಡ ತೆರಿಗೆ ವಂಚನೆ ಮಾಡಲ್ಲ. ನಿಯತ್ತಿನಿಂದ ವ್ಯಾಪಾರ ಮಾಡುವವರೆಲ್ಲ ಸುಖವಾಗಿ ನೆಮ್ಮದಿಯಿಂದ ಇರಬಹುದಾಗಿತ್ತು. ಕರ್ನಾಟಕದ ಆಡಳಿತ ವ್ಯವಸ್ಥೆಗೆ ಗ್ರಾಣಿ ಹಿಡಿದಿದೆ ಅನ್ನೋದಕ್ಕೆ ಇವತ್ತಿನ ಈ GST ತೆರಿಗೆ ಬಾಕಿ ವಸೂಲಿಯ ನೋಟಿಸ್ ಏನ್ ಕೊಟ್ಟಿದ್ದಾರೆ, ಅದರಿಂದ ತೊಂದರೆಗೊಳಗಾಗಿರೋ
ಸಣ್ಣ ಪುಟ್ಟ ವ್ಯಾಪಾರಿಗಳೇನು ಚಳುವಳಿ ಮಾರ್ಗ ಹಿಡಿತಾರೆ. ಇದೇ ಇದಕ್ಕೆ ಸ್ಪಷ್ಟ ನಿದರ್ಶನ. ಹೀಗಾಗದೇ ಇರಲಿ, ಮುಂಬರುವ ವರ್ಷಗಳಲ್ಲಿ ವ್ಯಾಪಾರಿಗಳಿಗೂ, ಗ್ರಾಹಕರಿಗೂ, ಜನಸಾಮಾನ್ಯರಿಗೂ ಮತ್ತು ತೆರಿಗೆ ಸಂಗ್ರಹಣೆ ಮಾಡೋ ಸರ್ಕಾರಕ್ಕೂ ಕೂಡ ಒಂದು ಜ್ಞಾನೋದಯವಾಗ್ಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.